ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಅಂತ ಹೇಳಿದ್ರೆ ಈ ಜಿಲ್ಲೆಯ ಪಾಲಿಗೆ ಒಂದು ರೀತಿ ಸಂಜೀವಿನಿ ಅಂತ ಬಡವರು ನಂಬ್ಕೊಂಡಿದ್ದಾರೆ. ಆದರೆ ಈ ಜಿಲ್ಲೆಯ ಜನರು ಆ ಜಿಲ್ಲಾಸ್ಪತ್ರೆಯನ್ನು ನಂಬಿಕೊಂಡು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಆ ಜನರ ಆರೋಗ್ಯಕ್ಕೆ ಸೂಕ್ಷ್ಮವಾದ ಸಂದರ್ಭದಲ್ಲಿ ವೈದ್ಯರು ಬರೆಯುವಂಥ MRI ಸ್ಕ್ಯಾನಿಂಗಿಗೆ ಹೋಗುವಂಥ ರೋಗಿಗಳಿಗೆ ಅಲ್ಲಿ ಒಂದು ರೀತಿಯ ದೊಡ್ಡ ಸಮಸ್ಯೆ ಎದುರಾಗಿದೆ. ಯಾಕೆ ಅಂತ ಹೇಳಿದ್ರೆ ಖಾಸಗಿ ಕಂಪನಿಗಳ ಮತ್ತು ಏಜೆನ್ಸಿಗಳ ನಡುವೆ ಮತ್ತು ಸರ್ಕಾರದ ಈ ಜಿಲ್ಲಾಸ್ಪತ್ರೆಯ ನಡುವೆ ನಡೆದಿರ್ತಕ್ಕಂಥ ಏಜೆನ್ಸಿ ಮೂಲಕ ನಡೆಯುವ NHM ಸ್ಕೀಮ್ನಲ್ಲಿ ನಡೆಯುವಂತಹ MRI ಸ್ಕ್ಯಾನಿಂಗ್ ಸೆಂಟರ್ ಏನಿದೆ ಇದು ನಿಜಕ್ಕೂ ಕೂಡ ಇಲ್ಲವಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂತ ಹೇಳಿದ್ರೆ ದಿನಕ್ಕೆ ನೂರಾರು ಜನರು ಈ ಜಿಲ್ಲಾಸ್ಪತ್ರೆಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಕ್ಯಾನಿಂಗನ್ನು ಮಾಡಿಸ್ಕೊಳ್ಳೋಕ್ಕೆ ಹೋದರೆ ಅಲ್ಲಿ ಒಂದು ನಿರ್ಬಂಧವನ್ನು ಹೇರಲಾಗಿದೆ. ಏನು ಅಂತ ಹೇಳಿದ್ರೆ ಜಿಲ್ಲಾಸ್ಪತ್ರೆಯ ವೈದ್ಯ ಡಾಕ್ಟರ್ ರವೀಂದ್ರ ಹೇಳುವ ಪ್ರಕಾರ ಇಲ್ಲಿಗೆ ಸುತ್ತಮುತ್ತಲ ಜಿಲ್ಲೆಯವರು ದಾವಣಗೆರೆ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಏನು ತುಮಕೂರು ಆಗಿರ್ಬೋದು, ಪಕ್ಕದ ಆಂಧ್ರದಿಂದಲೂ ಕೂಡ ಜನರು ಬರ್ತಾರೆ, ಹಾವೇರಿಯಿಂದಲೂ ಜನರು ಬರ್ತಾರೆ. ಹಾಗಾಗಿ ಇಲ್ಲಿ ಜನಸಂದಣಿ ಜಾಸ್ತಿ ಆಗಿದೆ. ಹಾಗಾಗಿನೇ ಇಲ್ಲಿ ಸ್ಕ್ಯಾನಿಂಗ್ ಮಾಡುವವರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಸರ್ಕಾರಕ್ಕೆ ಹೊರೆ ಆಗ್ತದೆ ಅನ್ನುವಂಥ ಸುಳ್ಳು ಆ ಮಾಹಿತಿಯನ್ನು ಜನರಿಗೆ ಮತ್ತು ಮಾಧ್ಯಮಗಳಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈವರೆಗೂ ಕೂಡ ಸರ್ಕಾರ ಯಾವುದೇ ಕಾರಣಕ್ಕೂ ಯಾವುದೇ ನಿಬಂಧನೆಗಳು ಹೇರದೇ ಇದ್ದರೂ ಕೂಡ ಈ ರೀತಿಯ ಒಂದು ಸುಳ್ಳು ಮಾಹಿತಿಯನ್ನು ರವಾನಿಸುವ ಮೂಲಕ ಜಿಲ್ಲಾಸ್ಪತ್ರೆ ವೈದ್ಯರು ಈ ಭಾಗದ ಜನರಿಗೆ, ಬಡ ರೋಗಿಗಳಿಗೆ ಸಹಕಾರವಾಗಬೇಕಾದಂತಹ ಏನು MRI ಸ್ಕ್ಯಾನಿಂಗ್ ಸೆಂಟರ್ ಏನಿದೆ ಅಲ್ಲಿ ಅನುಕೂಲವಾಗಬೇಕಿತ್ತು. ಆದರೆ ಅಲ್ಲಿ ಪ್ರತಿ ತಿಂಗಳಿಗೆ ಇಂತಿಷ್ಟೇ ಸ್ಕ್ಯಾನಿಂಗನ್ನು ಮಾಡಬೇಕು ಅನ್ನುವಂತಹ ಮೌಖಿಕ ಆದೇಶವನ್ನು ಕೊಟ್ಟಿದ್ದಾರೆ. ಅದು ಪ್ರತಿ ದಿನಕ್ಕೆ ನೋಡೋದಾದರೆ ಕೇವಲ ಒಂದು ದಿನಕ್ಕೆ 25ರಿಂದ 30 ಜನರಿಗೆ ಮಾತ್ರ ಸ್ಕ್ಯಾನಿಂಗನ್ನು ಮಾಡಬೇಕು ಅನ್ನುವಂತಹ ಮೌಖಿಕ ಆದೇಶವನ್ನು ಮಾಡಿರೋದ್ರಿಂದ ಅಲ್ಲಿ ಪ್ರತಿನಿತ್ಯ ಬರುವಂತಹ ರೋಗಿಗಳಿಗೆ ಇದೊಂದು ರೀತಿಯ ಜಂಜಾಟವಾಗಿ ಪರಿಣಮಿಸಿದೆ. ಒಬ್ಬೊಬ್ಬ ರೋಗಿಯೂ ಕೂಡ ವಾರಗಟ್ಟಲೆ, 15 ದಿನಗಳ ಗಟ್ಟಲೆ, 1 ತಿಂಗಳ ಗಟ್ಟಲೆ ಕಾದಿದ್ದು MRI ಸ್ಕ್ಯಾನಿಂಗನ್ನು ಮಾಡಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಇದೆಲ್ಲವೂ ಕೂಡ ಬಡವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಆಗಿದೆ ಅನ್ನುವಂಥ ಆರೋಪಗಳು ಕೇಳಿರುವಂಥದ್ದು. MRI ಸ್ಕ್ಯಾನ್ ಅಂತ ಬಂದಿದ್ದು ಡಾಕ್ಟರ್ ತೋರಿಸಿದ್ದೇವೆ, ಎಕ್ಸ್ರೇ ರಿಪೋರ್ಟು ಬಂದಿತ್ತು, ಡಿಸ್ಕ್ ಬಲ್ಜ್ ಆಗಿದೆ ಅಂತಂದೇಳಿ. ಸೊ ನಾವಿಲ್ಲಿ ಗೌರ್ಮೆಂಟ್ ಫೆಸಿಲಿಟಿ ಇದು ಪ್ರೆಸೆಂಟ್ ಡಯಾಗ್ನೋಸ್ಟಿಕ್ ಸೆಂಟರ್ ಇರೋದ್ರಿಂದ ಈ ಕಡೆ ಬಂದ್ವಿ ಡಿಸ್ಟಿಕ್ ಆಫೀಸ್ ಚಿತ್ರದುರ್ಗಕ್ಕೆ. ಬಟ್ ಇಲ್ಲಿ ನಮ್ಗೆ ಗೊತ್ತಿಲ್ಲ, ಬಂದ ತಕ್ಷಣ ಒಂದು OPD ಚೀಟಿ ಮಾಡಿಸಿದ್ವಿ. ಸೊ OPD ಚೀಟಿ ಆದಮೇಲೆ ಯಾರು ಆರ್ಥೋಪೆಡಿಕ್ ಡಾಕ್ಟರ್ ಇರ್ತಾರೋ ಕನ್ಸಲ್ಟ್ ಮಾಡಿದ್ವಿ. ಕನ್ಸಲ್ಟ್ ಮಾಡಿದ್ಮೇಲೆ ಆ ಡಾಕ್ಟ್ರು ಡಿಸ್ಟ್ರಿಕ್ಟ್ ಸರ್ಜನ್ ಯಾರು ಇರ್ತಾರೋ ಅವ್ರ ಕಡೆಯಿಂದ ಸಿಗ್ನೇಚರ್ ಆಗ್ಬೇಕಂತಂದೇಳಿ ಒಂದು ಮೂವ್ ಮಾಡ್ತಾರೆ. ಸೊ ಅಲ್ಲಿ ಹೋಗ್ತೀವಿ ನಾವು. ಅಲ್ಲಿಗೆ ಹೋದ ತಕ್ಷಣ ಇವರು ಏನು ಸಜೆಸ್ಟ್ ಮಾಡಿ MRI ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿ ಆದಮೇಲೆ ನಾವು ಅವರು ಆ ಕಡೆಗೆ ಕಳಿಸಿರ್ತಾರೆ. ಸೊ ಅವರು ಕೂಡ ಅಲ್ಲಿಂದ ನಮಗೆ ರಿಪೋರ್ಟ್ ಬೇಗ ಹೋಗಲಿ ಅಂತಂದೇಳಿ ಕಳ್ಸಂಗಿಲ್ಲ. ಸೊ ಸಡನ್ನಾಗಿ ಅಲ್ಲಿ ಸಿಗ್ನೇಚರ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಮತ್ತೆ ಅಲ್ಲಿಗೆ ಕಳಿಸ್ತಾರೆ. ನಾವು ಅಲ್ಲಿಂದ 3-4 ಟೈಮ್ ಈ ಕಡೆ ಅಡ್ಡಾಡ್ತಾರೆ ಸರ್. ಸೊ ಒಂದು ಮಾಹಿತಿ ನಮಗೆ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಏನು ಮಾಡಿಸ್ಬೇಕು ಏನು ಅಂತಂದೇಳಿ ಆ ನಮಗೆ ಮಾಹಿತಿ ಇರಲ್ಲ. ಅಲ್ಲಿ ಮಾಡಿಸುವಂಥ ಡಾಕ್ಟ್ರ್ ಯಾರು ಸಜೆಷನ್ ಮಾಡ್ತಾರೆ ಅವ್ರು ಕ್ಲೀನಾಗಿ ಬರೆದು ಕೊಟ್ಬಿಟ್ರೆ ಒಂದು ಸರಿಗೆ ನಮಗೆ ಇಲ್ಲಿ ಬಂದು ನಮಗೆ ತೋರಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಕೇಳೋದು. ಇದು ಏನು ಜಿಲ್ಲಾಸ್ಪತ್ರೆಯ ಜಿಲ್ಲಾ ಸರ್ಜನ್ ರವೀಂದ್ರ ಅವರಿದ್ದಾರೆ, ಅವರು ಯಾವುದೋ ಒಂದು ಸಬೂಬನ್ನು ಹೇಳಿ, ಅಂದರೆ ಇಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ MRI ಸ್ಕ್ಯಾನಿಂಗನ್ನು ಮಾಡಿಸ್ಲಿಕ್ಕೆ ಡಾಕ್ಟ್ರು ಬರೆದು ಕೊಡ್ತಾರೆ. ಆ ಕಾರಣಕ್ಕೆ ಅಲ್ಲಿ ಜನಸಂದಣಿ ಜಾಸ್ತಿ ಆಗಿದೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ನಾವು ಲಿಮಿಟ್ಟು ಅಂದರೆ 25ರಿಂದ 30 ಜನರಿಗೆ ಮಾತ್ರ ಪ್ರತಿದಿನಕ್ಕೆ ಸ್ಕ್ಯಾನಿಂಗನ್ನು ಮಾಡಲಿಕ್ಕೆ ಹೇಳಿದ್ದೇವೆ. ಇದು ಸರ್ಕಾರದ ಮಟ್ಟದಲ್ಲಿ ಕೂಡ ಹೊರೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಅವರು ಹೇಳ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಸರ್ಕಾರ ಇವರ ಹೇಳಿಕೆಯನ್ನು ಗಮನಿಸಬೇಕು. ಯಾಕೆಂತೇಳಿದ್ರೆ ಬಡವರಿಗೆ ಯಾವುದೇ ನಿರ್ಬಂಧ ಹೇರುವಂಥ ಕೆಲಸವನ್ನು ಮಾಡದೇ ಇರುವಂಥ ಸರ್ಕಾರಕ್ಕೇ ಈ ರೀತಿಯ ಮಾಹಿತಿಯನ್ನು ಮತ್ತು ಮಾಧ್ಯಮಗಳಿಗೆ ಈ ರೀತಿಯ ಮಾಹಿತಿಯನ್ನು ರವಾನಿಸ್ತಿರುವಂಥ ರವೀಂದ್ರ ಅವರ ನಡೆ ಖಾಸಗಿ ಆಸ್ಪತ್ರೆ ಮತ್ತು ಖಾಸಗಿ MRI ಸೆಂಟರ್ಗಳಿಗೆ ಅನುಕೂಲ ಮಾಡಿಕೊಡುವಂತಹ ನಡೆಯನ್ನು ಅಂತಲೇ ಇಲ್ಲಿ ಗಮನಿಸಬೇಕಾಗ್ತದೆ. ಸೈನ್ ಇಲ್ದಿರ ಯಾವುದೇ ಕಾರಣಕ್ಕೂ MRIಗೆ ಅವಕಾಶ ಇರೋದಿಲ್ಲ. ಅದಕ್ಕೆ ನಮ್ಮ ಅದು ರಾಜ್ಯ ಸರ್ಕಾರದಿಂದನೇ ಅದು ಆದೇಶ ಆಗಿರೋದ್ರಿಂದ ನಾವು ಮತ್ತು RFO ಯಾರಾದರೂ ಒಬ್ಬರು ಸಹಿ ಹಾಕಿದ ನಂತರ ಅದನ್ನು ಮಾಡ್ತಾರೆ. ನೀವು ಲಿಮಿಟ್ ಮಾಡಿರೋದ್ರಿಂದ ಖಾಸಗಿ MRI ಸೆಂಟರ್ಗಳಿಗೆ ಅನುಕೂಲ ಆಗ್ತಾ ಇದೆ, ಬಡವರಿಗೆಲ್ಲ ಖರ್ಚಾಗ್ತಾ ಇದೆ. ಯಾವುದಕ್ಕೂ ಯಾರಿಗೂ ಯಾವುದೇ ಪೇಷಂಟ್ಗೆ ಅವಶ್ಯಕತೆ ಇದ್ದರೆ ಯಾರಿಗೂ ನಾವು ನಿರಾಕರಿಸೋದಿಲ್ಲ. ಎಲ್ಲರಿಗೂ ನಾವು ದಿವಸಕ್ಕೆ 50 ಆದರೂ ಅವಶ್ಯಕತೆ ಇರೋರು MRIಗಳನ್ನ ನಾವು ಮಾಡಿಸ್ತೀವಿ. ಯಾವುದೂ ಸಾರ್ವಜನಿಕರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸುಮ್ಮನೆ
ಯಾವುದೇ ತೊಂದರೆ ಆಗ್ತಾ ಇದೆ. ಇದು ಖಾಸಗಿ MRI ಸೆಂಟರ್ಗಳಿಗೆ ಅನುಕೂಲ ಮಾಡಿಕೊಡೋಕೆ ದಾರಿಯಾಗಿದೆ. ಇಲ್ಲ ಯಾವುದೇ ಇದು ಒಂದು MRI ಕೇಂದ್ರ ಇರುವುದು ಬಡವರು ಮತ್ತು ಮಧ್ಯಮ ವರ್ಗದ ಜನಗಳಿಗೆ. ಇಲ್ಲಿ ಯಾವುದೇ ಪೇಷಂಟ್ಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥವ್ರಿಗೆ ಯಾವುದೇ ಕಾರಣಕ್ಕೂ ನಿರಾಕರಿಸುವ ಯಾವುದೇ ಇದಿಲ್ಲ. ಏನಂದರೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ಅವಶ್ಯಕತೆ ಇಲ್ಲದೆ ಇರೋಂಥ MRIಗಳಿಗೆ ನಾವು ಅದನ್ನು MRI ಮಾಡಿಸಿ ಅದರಿಂದ ನಾರ್ಮಲಾಗಿ ಅದರಿಂದ ಯಾರಿಗೂ ಟ್ರೀಟ್ಮೆಂಟ್ ಸಿಗ್ತಾಯಿಲ್ಲ. ಅದು ಅದರಿಂದ ಏನಾದರೂ ಅವ್ರಿಗೆ ಚಿಕಿತ್ಸೆ ಆಗೋದಾದರೆ ನಮಗೆ ಯಾವುದೂ ಸಮಸ್ಯೆ ಇಲ್ಲ. ಬಟ್ ಏನಂದರೆ ಅದು ಡಯಾಗ್ನೋಸ್ಟಿಕ್ ಸೆಂಟರ್ ಥರ ಆಗಬಾರ್ದು ನಮಗೆ. ಅದು ಯಾವುದಾದ್ರೂ ನಮ್ಮ ಎಮರ್ಜೆನ್ಸಿ ಅದು ಕ್ಯೂರೇಟಿವ್ ಪರ್ಪಸ್ಗೆ ಆಗಬೇಕು ಹೊರತು ಸುಮ್ಮನೆ ನಾವು ಇದೆ ಅಂತ ಹೇಳಿ ಎಲ್ಲರಿಗೂ ಸೊಂಟ ನೋವು ತಲೆನೋವು ಅಂತ ಬರ್ಕೊಳ್ತಾ ಕೂತ್ರೆ ಇದು ದೊಡ್ಡ ಡಾಕ್ಟ್ರು ಬರೆಯುವಾಗ ನೀವು ಅವ್ರಿಗೆ ಹೇಳ್ಬೇಕು, ಸ್ಕ್ಯಾನ್ ಮಾಡಿಸ್ಕೊಂಡು ಹೋಗುವಂಥ ರೋಗಿಗಳಿಗೆ ಅಲ್ಲಿ ನೀವು ಮಾಡಬೇಡಿ ಅಂತ ಹೇಳ್ಬೇಕು. ಅದನ್ನೇ ನಾವು ಡಾಕ್ಟ್ರುಗಳಿಗೆ ಈಗ ಅದನ್ನೇ ನಾವು ಅವ್ರಿಗೆ ಒತ್ತಿ ಹೇಳ್ತಾ ಇರೋದು. ಎಲ್ಲ ಯಾವುದೇ ಅವಶ್ಯಕತೆ ಇದ್ದರೆ ಅಷ್ಟೇ ನೀವು MRIಗೆ ಬರ್ಕೊಡಿ. ಅವಶ್ಯಕತೆ ಇಲ್ಲ ಅಂದರೆ ನಮ್ಮ ಸಿಂಪಲ್ ಎಕ್ಸ್ರೇನಲ್ಲಿ ನೋಡಿ ಟ್ರೀಟ್ಮೆಂಟ್ ಮಾಡಿ. ಹಂಗೂ ಅದಾಗಲಿಲ್ಲ ಅಂದರೆ CT ಸ್ಕ್ಯಾನ್ ಇದೆ, ಅದನ್ನು ನೋಡಿ. ಅದು ಆಗಿಲ್ಲ ಅಂದರೆ MRI ಮಾಡಿಸಿ. ಈ ನೇರವಾಗಿಯೇ MRIಗಳನ್ನ ಮಾಡಿಸೋದ್ರಿಂದ ಸರ್ಕಾರಕ್ಕೆ ನಷ್ಟ ಉಂಟಾಗುತ್ತೆ. ಹಾಗೆ ಮತ್ತು ಇಲ್ಲಿ ಅನ್ನೆಸಲ್ಲಿ ಅಲ್ಲಿ ರಶ್ ಉಂಟಾಗುತ್ತೆ. ಎಮರ್ಜೆನ್ಸಿ ಪೇಷಂಟ್ಗಳಿಗೆ ಅಲ್ಲಿ ನಾವು ಸರಿಯಾದ ಸಮಯದಲ್ಲಿ MRI ಆಗ್ತಾಯಿಲ್ಲ. ಹಾಗಾಗಿ ಇದನ್ನು ನಾವು ಇದಕ್ಕೆ ಸ್ವಲ್ಪ ರೀತಿಯಿಂದ ಏಜೆನ್ಸಿ ಕೊಟ್ಟಿದ್ರು ಖಾಸಗಿ ಇದು ಕೃಷ್ಣ ಡಯಾಗ್ನೋಸ್ಟಿಕ್ ಅಂತ ಅದು ಕಂಪ್ನಿ, ನನಗೆ ಗೊತ್ತಿಲ್ಲ ಓನರು, ಬಟ್ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಅಂತ ಒಂದು ಸಂಸ್ಥೆ ಅದನ್ನು ನಡೆಸ್ತಾ ಇದೆ. PPP ಮಾಡಲಲ್ಲಿ ನಡೆಸ್ತಾ ಇದೆ. ಈಗ ಸರ್ಕಾರ ಏನಾದರೂ ಹೇಳಿದೆಯಾ, ನೀವು ಇಷ್ಟು ಸ್ಕ್ಯಾನಿಂಗ್ ಮಾಡೋದ್ರಿಂದ ನಮ್ಗೆ ಹೊರೆ ಆಗ್ತಾ ಇದೆ, ಹಣ ಭರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಏನಾದ್ರು ಹೇಳಿದೆಯಾ? ಹೌದು, ಅಲ್ಲಿ ನಮ್ಮಲ್ಲಿ ಈಗ ಮೊನ್ನೆ MD NHM ಅವರು ಅದನ್ನು ನನ್ನ ಜೊತೆ ಮಾತಾಡಿ ಈ ಥರ ಕೆಲವೊಂದು ವೈದ್ಯರು ಒಂದೇ ದಿವಸ 30-40 MRIಗಳು ಬರ್ಕೊಟ್ಟಿರೋದೆಲ್ಲ ಕಂಡು ಬಂದಿದೆ. ಇವನ್ನೆಲ್ಲ ಸರಿಪಡಿಸಿ ಇವನ್ನೆಲ್ಲ ಸ್ವಲ್ಪ ನೀವು ಅದನ್ನು MRIಗಳನ್ನ ಕಡಿವಾಣ ಹಾಕ್ರಿ ಅಂತ ನನಗೆ ಸೂಚನೆ ಬಂದಿರೋದ್ರಿಂದ ನಾನು ಸ್ವಲ್ಪ ಅದರ ಬಗ್ಗೆ ಸೂಕ್ತ ಗಮನ ಹರಿಸ್ತಾ ಇದ್ದೀನಿ. ವೈದ್ಯರು ಆ ರೋಗಿಗೆ ಬೇಕಾಗಿರುವಂಥ ಅಗತ್ಯ ಸ್ಕ್ಯಾನಿಂಗ್ ಏನಿದೆ ಅದನ್ನು ಸೂಚನೆ ಮೇರೆಗೆ ಅವರು ಬರೆದಿರ್ತಾರೆ. ಆದರೆ ಇವರು ಆ ವೈದ್ಯರು ಬರೆಯುವಂಥದ್ದೇ ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ನೋಡ್ತಿರೋದ್ರೆ ಇಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಇದನ್ನು ಕೂಡಲೇ ಸಂಬಂಧಪಟ್ಟ ಇಲಾಖೆ ಏನು ಆರೋಗ್ಯ ಇಲಾಖೆ ಇದೆ ಅದು ಗಮನಿಸಬೇಕು, ಇಂಥವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಸಾರ್ವಜನಿಕರಿಗೆ ಏನು ಅನುಕೂಲ ಆಗಬೇಕಾಗಿದೆ ಅದು ನಿರಂತರವಾಗಿ ಲಭಿಸುವಂಥ ನಿಟ್ಟಿನಲ್ಲಿ ಅವರು ಆದೇಶವನ್ನು ಮಾಡಬೇಕು. MRI ಸ್ಕ್ಯಾನಿಂಗ್ ಸೆಂಟರ್ ಅದು ನಿರಂತರವಾಗಿ ಯಾವುದೇ ನಿಬಂಧನೆಗಳಿಲ್ದೇ 24/7 ಎಷ್ಟೇ ಜನರು ಬಂದರೂ ಕೂಡ ಆ ಲಭ್ಯತೆಗೆ ಆಧಾರದ ಮೇಲೆ ಅವರು ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಆದೇಶವನ್ನು ಇಲ್ಲಿ ಮಾಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.